ಏನು ಅನಿಸ್ತದೆ ನಿಜವಾಗ್ಲೂ ಪೊಲೀಸರು ಯಾರೋ ಪಕ್ಕದಲ್ಲಿ ಬಂದು ನಿಂತ್ಕೊಂಡಿದ್ದಾರೇನಪ್ಪ ಅಂತ ಫೀಲ್ ಆಗ್ತಿದೆ. ನಿಜವಾಗ್ಲೂ ಸೇಮ್ ಮನುಷ್ಯರು ಕಣ್ಣಂಗೆ ಕಾಣಿಸ್ತಾ ಇದ್ದಾರೆ. ಇಲ್ಲಿ ನೋಡಿ ಯಾರೋ ಫೋಟೋಗ್ರಾಫರ್ ಬೇರೆ ಇದ್ದಾನೆ. ಇದು ವೀರಗಾಸೆ. ಇಲ್ಲೊಬ್ಬ ಫೋಟೋಗ್ರಾಫರ್ ಇದ್ದಾರೆ. ಮತ್ತೆ ಹಂಗೆ ಬಂದರೆ ಚಿನ್ನು, ಚಿನ್ನು ಆ್ಯಕ್ಚುಲಿ ಕಾಟ್ಲೆಗೆ ಬರ್ದವ್ರೆ ಗುರು ಇದ್ರ ಮೇಲೆ. ಅದನ್ನು ಬಿಟ್ಟರೆ ಇಲ್ಲಿ ಯಾರು ನೋಡಿ, ಮನೆ ಸಖತ್ತಾಗಿದೆ ಅಲ್ಲ, ಬಾಗಿಲೆಲ್ಲ ಇದನ್ನು ಮಾಡಿದ್ದಾರೆ. ಬಿಟ್ಟರೆ ನೋಡಿ ಇಷ್ಟೆಲ್ಲ ಇನ್ನೂ ಏನೇನೋ ಇದೆ, ಏನು ತೋರಿಸ್ಬೇಕಂತ ಗೊತ್ತಾಗ್ತದೆ. ಇನ್ನೂ ಅಲ್ಲಿವರೆಗೂ ಇದೆ ಗುರು ಇದು. ನಿಜವಾಗ್ಲೂ ಮಾಂಗಲ್ಯನ ಅದು? ಹೌದು ನೋಡಿ, ನಾವು ಚಿಕ್ಕವರಿದ್ದಾಗ ಹಿಂಗೆ ಅಮ್ಮನ ಮೇಲೆ ಇಲ್ಲಿ ಏನು ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಅಲ್ಲೇನೋ ನಡೀತಾ ಇದೆ. ವೀರಗಾಸೆ ನೋಡ್ತಾ ನಿಂತಿದ್ದಾರೆಲ್ಲ. ಇಲ್ಲಿ ಯಾರೋ ಅಮ್ಮ ತನ್ನ ಮಗಳನ್ನ ಕರೀತಾ ಇದ್ದಾರೆ. ಅವರು ಆ ಕಡೆ ತಿಳ್ಕೊಂಡಿದ್ದಾರೆ. ಅದನ್ನು ಬಿಟ್ಟರೆ ಇಲ್ಲಿ ಮಹಿಳೆಯರು ಸ್ನಾನ ಮಾಡ್ತಿರುವಂತಹ ಪ್ರದೇಶ ನೋಡಿ. ಇಲ್ಲಿ ಇವರು ಸ್ನಾನ ಮಾಡ್ತಾ ಇದ್ದಾರೆ ನೀರು ಮೇಲೆ. ಇದನ್ನು ಬಿಟ್ಟರೆ ಮೇಲೆಗಡೆ ಅಲ್ಲಿ ಒಬ್ಬರು, ಅದನ್ನು ಬಿಟ್ಟರೆ ಅಲ್ಲಿ ಒಬ್ಬರು, ಇಲ್ಲೊಬ್ಬ ಗಂಡು ಮಗ ಬೇರೆ ಇದ್ದಾನೆ. ಅದನ್ನು ಬಿಟ್ಟರೆ ಇಲ್ಲೊಬ್ಬರು, ಒಬ್ಬ ಮಹಿಳೆ ಸ್ನಾನ ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲಿ ಬಂದರೆ ಇಲ್ಲೊಬ್ಬ ವ್ಯಕ್ತಿ ಸ್ನಾನ ಮಾಡ್ತಾ ಇದ್ದಾರೆ. ಇಲ್ಲೊಬ್ಬರು ಸ್ನಾನ ಮಾಡ್ತಾ ಇದ್ದಾರೆ. ಇಲ್ಲೊಬ್ಬ ವ್ಯಕ್ತಿ ಯಾರೋ ಅಂಡರ್ವೇರ್ನ ಒಗೆದು ಹೊಣೆ ಹಾಕ್ದವನೆ. ಬಿಟ್ಟರೆ ಮೇಲ್ಗಡೆ ಅಲ್ಲಿ ನೋಡ್ಬೋದು ನೀವು. ಅದನ್ನು ಬಿಟ್ಟರೆ ಬ್ಯೂಟಿಫುಲ್, ತುಂಬ ಚೆನ್ನಾಗಿದೆ ಇದು ಆ್ಯಕ್ಚುಲಿ. ಹಳೆ ಕಾಲದಲ್ಲಿ ಸ್ನಾನ ಮಾಡೋದಿಲ್ಲ, ಇಷ್ಟು ಸುಂದರವಾಗಿ ಚಿತ್ರಿಸಿದ್ದಾರೆ. ಹಳ್ಳಿ ಕಟ್ಟೆ ಅಂತಂದರೆ ಈ ನ್ಯಾಯ ತಪ್ಪು ಏನಾದರೂ ಮಾಡಿದರೆ ಇಲ್ಲಿ ಯಾರು ತಪ್ಪು ಮಾಡಿದರೆ ಅವ್ರಿಗೆ ಶಿಕ್ಷೆ ಕೊಟ್ಟು ನ್ಯಾಯ ಕೊಡ್ತಾ ಇದ್ರಲ್ಲ ನೋಡಿ. ಪಂಚಾಯಿತಿ ಸಖತ್ತಾಗಿದೆ ಇಲ್ಲಿ. ಒಂದೇನೋ ಇಲ್ಲಿ ಯಾರೊಬ್ಬ ವ್ಯಕ್ತಿ ತಪ್ಪು ಮಾಡಿದ್ದಾನೆ. ಅವ್ರ ಪರವಾಗಿ ಈ ವ್ಯಕ್ತಿ ತಪ್ಪು ಅಂತ ಹೇಳ್ತಾ ಇದ್ದಾರೆ. ಅವ್ರಿಗೇನೋ ಹೇಳ್ತಾ ಇದ್ದಾರೆ. ಈ ವ್ಯಕ್ತಿ ನೀವು ತಪ್ಪು ಅಂತ ಹೇಳ್ತಾ ಇದ್ದಾರೆ. ಇವರು ಕೈ ಮುಕ್ಕೊಂಡು ನಿಂತ್ಕೊಂಡಿದ್ದಾರೆ. ಇವರೆಲ್ಲ ಹಂಗೆ ಸುಮ್ಮನೆ ಕೂತ್ಕೊಂಡು ಕೇಳ್ತಾ ಇದ್ದಾರೆ. ನನಗೆ ಏನು ಅನ್ನಿಸ್ತಿದೆ ಗೊತ್ತಾ, ಹಿಂದೆ ಮುಂದೆ ಯಾರೋ ಬಂದು ನಿಂತ್ಕೊಳ್ತಾ ಇದ್ದಾರೆ ಅಂತ ಅನ್ನಿಸ್ತದೆ. ಇಲ್ಲೊಬ್ಬ ವ್ಯಕ್ತಿ ಕೂತಿದ್ದಾರೆ, ಇಲ್ಲಿ ಯಾರೋ ಕೂತಿದ್ದಾರೆ. ಅದರ ನಂತರ ಹಂಗೆ ಬಂದರೆ ಆ್ಯಕ್ಚುಲಿ ಇಲ್ಲಿ ಜಾತ್ರೆ ಇತ್ತು ಮೊನ್ನೆ, ಎಲ್ಲ ತೇರೆಲ್ಲ ನಡೆದಿತ್ತು. ನಮ್ಮ ತೇರ ಕಾಣಿಸ್ತಿದೆ ಅನ್ಸುತ್ತೆ, ಕಾಣಿಸ್ತಾ ಇಲ್ಲ. ತೇರೆಲ್ಲ ಇತ್ತು ಮೊನ್ನೆ. ಏನೋ ಗುಹೆ ಥರ ಮಾಡೋರೆ. ಇದು ವೀರಭದ್ರೇಶ್ವರ. ಇಲ್ಲಿ ನೋಡಿ ಅಮೇಜಿಂಗ್. ವೀರಭದ್ರೇಶ್ವರ ನಂತರ ಇಲ್ಲಿ ವೀರಭದ್ರ, ಇಲ್ಲಿ ಶಿವ ಇದ್ದಾರೆ. ವೀರಭದ್ರನ ಉಗಮವಾದದ್ದು ಹೀಗೆ ಅನಿಸುತ್ತೆ. ಹೌದು, ವೀರಭದ್ರ ಸ್ವಾಮಿ ಉಗಮವಾದದ್ದು. ಶಿವ ನಾಟ್ಯ ಮಾಡ್ತಾ ವೀರಭದ್ರ ಸ್ವಾಮಿ ಉಗಮವಾಗ್ತಾರೆ. ಅಲ್ಲಿ ನೋಡ್ತಿರ್ಬೋದು, ಬೆಂಕಿಯಿಂದ ಮೇಲೆ ಬರೋ ಥರ ಚಿತ್ರಿಸಿದ್ದಾರೆ. ಅದು ಬಿಟ್ಟರೆ ಇಲ್ಲಿ ಶಿವ ಧ್ಯಾನದಲ್ಲಿ ಕುಳಿಸಿದ್ದಾರೆ. ಇಲ್ಲಿ ನಂದಿಯ ಪ್ರಾರ್ಥನೆ, ಇದು ಚೆನ್ನಾಗಿದೆ. ಮತ್ತು ಇದು ಪ್ರಾರ್ಥನೆ ಮಾಡ್ತಾ ಇರುವಂಥ ಮಹಿಳೆ. ಅದು ಬಿಟ್ಟರೆ ಇಲ್ಲಿ ಯಜ್ಞ, ಋಷಿ ಮುನಿಗಳೆಲ್ಲ ಸೇರಿ ಯಜ್ಞ ಮಾಡ್ತಾ ಇರೋ ದೃಶ್ಯ. ಸರಿ ಮಾತಾಡೋಕ್ಕಾಗ್ತಿಲ್ಲ, ಏನೋ ಗೊತ್ತಿಲ್ಲ. ಬಟ್ ಆದರೆ ಏನೋ ಸ್ವಲ್ಪ ತೋರಿಸ್ತಾ ಇದ್ದೀನಿ. ಇಲ್ಲಿ ಶಿವ,
ಹೆಂಗೆ ಬಂದರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು. ಇದು ಶಿವನ ಮೊಟ್ಟ ಮೊದಲಾಗಿ ಶಿವ ಮದುವೆಯಾದಂಥ ವೇಳೆಯಲ್ಲಿ ಇಲ್ಲಿ ಬ್ರಹ್ಮದೇವ, ಶ್ರೀಮನ್ನಾರಾಯಣ, ನಾರದ ಮುನಿಗಳು, ಋಷಿ ಮುನಿಗಳೆಲ್ಲ ಸೇರಿದ್ದಾರೆ. ಇದು ಪಾರ್ವತಿ ಶಿವ ಕಲ್ಯಾಣ ದೃಶ್ಯ ಅದ್ಭುತವಾಗಿ ಚಿತ್ರಿಸಿದ್ದಾರೆ.